ನಮಸ್ಕಾರ. HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ ಭೂಪಾಳಂ. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಸದಾಶಿವನಗರ ನಿವಾಸದ ಬಳಿ ಮಾತನಾಡಿದ ಡಿಕೆಶಿ, ನಮ್ಮ ಪಕ್ಷದಲ್ಲಿರುವ ಎಲ್ಲರೂ ಶಿಸ್ತಿನ ಸಿಪಾಯಿಗಳು ಎಂದಿದ್ದಾರೆ. ಶಾಸಕರು ಹಾಗೂ ಸಚಿವರು ಕೂಡ ಶಿಸ್ತಿನ ಸಿಪಾಯಿಗಳಂತೆ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರಿರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. All those who are in the party, either is a worker or a MLA or a minister, all of them are very disciplined soldier of the. That is what I can tell. ಲೋಕಭವನಕ್ಕೆ ಆಗಮಿಸಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದ ನಿಯೋಗ ಭೇಟಿ ಮಾಡಿತು. ಉದ್ಯಾನವನಗಳ 5% ಭೂಮಿಯನ್ನು ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸಲು ಅವಕಾಶ ನೀಡುವ ವಿಧೇಯಕಕ್ಕೆ ನಿಯೋಗ ವಿರೋಧ ವ್ಯಕ್ತಪಡಿಸಿತು. ಲಾಲ್ಬಾಗ್ ಮತ್ತು ಸ್ಯಾಂಕಿ ಟ್ಯಾಂಕ್ ಮೂಲಕ ಟನಲ್ ರಸ್ತೆ ಯೋಜನೆ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ. ಇದರಿಂದ ಬೆಂಗಳೂರಿನ ಹಸಿರು ಪ್ರದೇಶಗಳಿಗೆ ಧಕ್ಕೆ ಉಂಟಾಗಲಿದೆ ಎಂದು ತೇಜಸ್ವಿ ಸೂರ್ಯ ಆರೋಪಿಸಿದರು. ಚರ್ಚೆ ನಡೆಸದೆ ವಿಧೇಯಕ ಅಂಗೀಕರಿಸಲಾಗದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ವಿಧೇಯಕವನ್ನು ಮರುಪರಿಶೀಲನೆಗಾಗಿ ಸರ್ಕಾರಕ್ಕೆ ವಾಪಸ್ ಕಳಿಸುವಂತೆ ರಾಜ್ಯಪಾಲರಿಗೆ ಮನವಿ ಮಾಡಿದರು. ಇದು ರಾಜಕೀಯ ವಿಚಾರವಲ್ಲ, ಬೆಂಗಳೂರಿನ ಜನರ ಹಾಗೂ ಪರಿಸರದ ವಿಚಾರ. ಉದ್ಯಾನವನ ಉಳಿವಿಗಾಗಿ ಪಕ್ಷಾತೀತವಾಗಿ ಜನಾಂದೋಲನ ನಡೆಸುತ್ತೇವೆ ಎಂದು ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ರಾಜ್ಯದ ಘನತೆವೆತ್ತ ರಾಜ್ಯಪಾಲರನ್ನ ಬೆಂಗಳೂರಿನ ಮತ್ತು ರಾಜ್ಯದ ಸಾಕ್ಷಿ ಪ್ರಜ್ಞೆಯಂತಿರುವಂಥ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಇಡೀ ಜೀವನದ ಸಾಧನೆಯನ್ನು ಮಾಡಿರುವಂಥ, ಸಮಾಜಕ್ಕೆ ಸೇವೆ ಮಾಡಿರುವಂಥ ಹಿರಿಯರುಗಳ ನೇತೃತ್ವದಲ್ಲಿ ಸರ್ಕಾರ ಇತ್ತೀಚೆಗೆ ಪಾಸ್ ಮಾಡಿರುವಂಥ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಉದ್ಯಾನವನಗಳ 5% ಜಾಗವನ್ನ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ನಾವು ಅದನ್ನ ಡೈವರ್ಟ್ ಮಾಡಬಹುದು ಅನ್ನುವಂಥ ಈ ಕಾನೂನನ್ನ ತಿರಸ್ಕಾರ ಮಾಡಬೇಕು, ಇದನ್ನ ಅಪೋಸ್ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಇವತ್ತು ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ಈ ನಿಯೋಗ ಹೋಗಿ ಇವತ್ತು ಮನವಿ ಮಾಡಿದೆ. ಈ ನಿಯೋಗದಲ್ಲಿ ಹಿರಿಯ ಪರಿಸರವಾದಿಗಳು, ಎನ್ವೈರನ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಂಥ, ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕು, ಲಾಲ್ಬಾಗು, ಬೆಂಗಳೂರಿನ ಬಯೋ ಪಾರ್ಕ್ಗಳು, ಇದನ್ನ ಉಳಿಸೋದ್ರಲ್ಲಿ, ಬೆಳೆಸೋದ್ರಲ್ಲಿ ತಮ್ಮ ಇಡೀ ಜೀವನದ ಸಾಧನೆ ಮಾಡಿರುವಂತಹ ಯಲ್ಲಪ್ಪ ರೆಡ್ಡಿ ಅವರು, ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿ ತಮ್ಮ ಇಡೀ ಜೀವನದ ಸೇವೆಯನ್ನು ಸಲ್ಲಿಸಿದಂಥ, ಪ್ರಾಮಾಣಿಕತೆಗೆ, ದಕ್ಷತೆಗೆ ಮತ್ತೊಂದು ಹೆಸರಾಗಿದ್ದಂಥ ಹಿರಿಯ ಅಧಿಕಾರಿಗಳಾಗಿದ್ದಂಥ ರವೀಂದ್ರ ಸರ್ ಕೂಡ ಈ ಡೆಲಿಗೇಷನ್ ಅಲ್ಲಿ ಬಂದಿದ್ದಾರೆ. IASC ಪ್ರೊಫೆಸರ್ ಆಗಿರುವಂಥ ಪ್ರೊಫೆಸರ್ ಆಶೀಶ್ ವರ್ಮಾ ಅವರು ಅವರ ಟೆಕ್ನಿಕಲ್ ಸ್ಟಡೀಸ್ಗಳ ಆಧಾರದ ಮೇಲೆ ಬರೆದಿರುವಂತಹ ರಿಪೋರ್ಟ್ ತೆಗೆದುಕೊಂಡು ಬಂದು ಗವರ್ನರಿಗೆ ಕೊಟ್ಟಿದ್ದಾರೆ. ದಕ್ಷತೆಗೆ, ಪ್ರಾಮಾಣಿಕತೆಗೆ ಹೆಸರಾಗಿದ್ದಂಥ, ಬೆಂಗಳೂರು ನಗರದ ಕಮಿಷನರ್ ಆಗಿದ್ದಂಥ, IPS ಅಧಿಕಾರಿ ಆಗಿದ್ದಂಥ ಭಾಸ್ಕರ್ ರಾವ್ ಅವರು ಕೂಡ ಈ ನಿಯೋಗದಲ್ಲಿ ಬಂದರು. ಇನ್ನು ಸತ್ಯ ಅವರು, ದೇವರೇ ಅವರು, ನಮ್ಮ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ನಾಯಕರುಗಳಾಗಿರುವಂತಹ ನಮ್ಮ ಉಮೇಶ್ ಅವರು, ಸ್ಯಾಂಕಿ ಟ್ಯಾಂಕ್ ನ ವಿನೋದ್ ಅವರು, ನಮ್ಮ ಸ್ಯಾಂಕಿ ಟ್ಯಾಂಕ್ ನಲ್ಲಿ, ಯಾಕೆಂದ್ರೆ ಈ ಟನಲ್ ರೋಡ್ ನ ಎಂಟ್ರಿ ಒಂದ್ ಕಡೆ ಲಾಲ್ಬಾಗು, ಇನ್ನೊಂದ್ ಕಡೆ ಸ್ಯಾಂಕಿ ಟ್ಯಾಂಕ್, ಎರಡನ್ನೂ ಕೂಡ ನುಂಗಕ್ಕೆ ಹೊರಟಿರುವಂತಹ ಪ್ರಾಜೆಕ್ಟ್ ಇದು. ಸ್ಯಾಂಕಿ ಟ್ಯಾಂಕ್ ನ ವಾಕಿಂಗ್ ಅಸೋಸಿಯೇಷನ್, ಅಲ್ಲಿನ ಜೈಕುಮಾರ್ ಅವರು ಕೂಡ ಅಲ್ಲಿಂದ ಬಂದಿದ್ದಾರೆ. ಇನ್ನೂ ಬಹಳಷ್ಟು ಜನ ಹಿರಿಯರು ಗವರ್ನರ್ನ ಮೀಟ್ ಮಾಡಿ ನಾವಿವತ್ತು ಮನವಿ ಮಾಡಿದ್ದೀವಿ. ಮುಖ್ಯವಾಗಿ ಇದರಲ್ಲಿ 3 ವಿಷಯ. ಮೊದಲನೇದು, ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಬೆಂಗಳೂರಿನ, ಕರ್ನಾಟಕದ ಉದ್ಯಾನವನಗಳ ಮೇಲೆ ಕಣ್ಬಿಟ್ಟಿದೆ. 5% ಅಂತಂದ್ರೆ ಲಾಲ್ಬಾಗ್ನ 12ರಿಂದ 14 ಎಕರೆ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ದೀವಿ. ಈ ಗಾರ್ಡನ್ ಸಿಟಿ, ಬೆಂಗಳೂರಿನ ಗಾರ್ಡನ್ಗಳ ಮೇಲೆ, ಬೆಂಗಳೂರಿನ ಪಾರ್ಕ್ಗಳ ಮೇಲೆ ಸರ್ಕಾರ ಇವತ್ತು ಯುದ್ಧ ಸಾರಿದೆ. ಈ ಟನಲ್ ರೋಡ್ ನ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಕಾನೂನನ್ನ ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ಲದಲೆ ಹೇಡಿಗಳಂತೆ ಸರ್ಕಾರ ಇದನ್ನ ಇವತ್ತು ಪಾಸ್ ಮಾಡಿದೆ. ಎರಡನೇದು, ಕಳೆದ 1 ವರ್ಷದಿಂದ ಪ್ರತಿ ಭಾನುವಾರ ಲಾಲ್ಬಾಗ್ನಲ್ಲಿ ಜನ ಈ ಟನಲ್ ರೋಡ್ ಬೇಡ, ಟನಲ್ ರೋಡ್ ನಿಂದಾಗಿ ಲಾಲ್ಬಾಗಿಗೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗತ್ತೆ,
ಬೆಂಗಳೂರಿಗೆ ಇದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ಹೇಳಿ ಜನ ಪ್ರತಿ ವಾರ ಹೋರಾಟ ಮಾಡ್ತಿದ್ರು ಕೂಡ ಸರ್ಕಾರ ದುರಹಂಕಾರದಿಂದ ನಾವು ಮಾಡೇ ಮಾಡ್ತೀವಿ, ಇದನ್ನ ಜನ ವಿರೋಧ ಆದ್ರೂ ಮಾಡೇ ಮಾಡ್ತೀವಿ ಅಂತ ಹೊರಟಿದೆ. ಇದರಲ್ಲಿ ಸರ್ಕಾರಕ್ಕೆ ಏನ್ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಯೋಜನೆ 2028 ಎಲೆಕ್ಷನ್ಗೆ ಬೇಕಾಗೋದಿಕ್ಕೆ ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೊರಟಿರುವಂತ ಯೋಜನೆ. ಮೂರನೇದು, ಇದು ಭ್ರಷ್ಟಾಚಾರದ ಕೂಸಿದೆ. ಬೆಂಗಳೂರಿನಲ್ಲಿ ಇವತ್ತು ಜನಕ್ಕೆ ಉಸಿರಾಡೋದಕ್ಕೆ ಇರುವಂತ ಒಂದು ಸಣ್ಣ ಪುಟ್ಟ ಜಾಗ ಉಳಿದಿರೋದೇನೆ ಲಾಲ್ಬಾಗು, ಕಬ್ಬನ್ ಪಾರ್ಕು, ಇನ್ನೊಂದು 4-5 ಪಾರ್ಕ್. ಇವ್ರ ಯೋಗ್ಯತೆಗೆ ಹೊಸ ಪಾರ್ಕ್ ಮಾಡ್ಲಿಕ್ಕೆ, ಇನ್ನೊಂದು ಜಾಗ ಮಾಡ್ಲಿಕ್ಕೆ, ಒಂದು ಇರುವಂತ ಹಸಿರು ಜಾಗನ ಉಳಿಸ್ಲಿಕ್ಕೆ ಆಗ್ದಲೇ ಇದ್ರೆ, ಯಾರೋ ಪುಣ್ಯಾತ್ಮರುಗಳು ಹಿಂದೆ ಮಾಡಿರೋದನ್ನ ಹಾಳು ಮಾಡುವಂತದ್ದಂತೂ ಇವರು ಮಾಡ್ದಲೇ ಇದ್ರೆ ಸಾಕಾಗಿ. ಯಲ್ಲಪ್ಪ ರೆಡ್ಡಿ ಅವರಿಗೆ ಮಾತನಾಡ್ತಾ ನಮಗೆ ಹೇಳೋದು, ಸರ್ಕಾರಕ್ಕೆ ಇದರಿಂದ ಎಷ್ಟು ಸಾವಿರ ಕೋಟಿ ರೂಪಾಯಿ ವಾಪಸ್ಸು ಲಂಚ ಸಿಗತ್ತೆ ನಿಮ್ಗೆ ಅಂತ ನೀವು ನಮಗೆ ನಂಬರ್ ಹೇಳ್ಬಿಡಿ. ನಾವೇನೆ ಬೆಂಗಳೂರು ಜನ ನಾವೇ ಎಲ್ಲ ಕೊಟ್ಬಿಡ್ತೀವಿ ನಿಮಗೆ. ಈ ಯೋಜನೆ ಕೈ ಬಿಟ್ಬಿಡಿ. ನಿಮಗೆ ಇಷ್ಟು ಸಾವಿರ ಕೋಟಿ ಬರುತ್ತೆ ಇದರಿಂದ ಕಿಕ್ ಬ್ಯಾಕ್, ಇಷ್ಟು ಸಾವಿರ ಕೋಟಿ ಇದರಿಂದ ಲಂಚ ಬರುತ್ತೆ ಅಂತ ಇದಕ್ಕೋಸ್ಕರ ನೀವು ಮಾಡಕ್ ಹೊರಟಿದ್ದೀರಲ್ಲ, ಅದು ಎಷ್ಟು ಕೋಟಿ ಬರುತ್ತೆ ನಿಮ್ಗೆ ಅಂತ ಹೇಳ್ಬಿಡ್ಲಿ ಮುಖ್ಯಮಂತ್ರಿ. ಅದನ್ನ ಸಾರ್ವಜನಿಕರ ಹತ್ರ ನಾವೇ ಎಲ್ರು ರವೀಂದ್ರ 6 ಕೋಟಿ ಜನ ಇದ್ದೀವಿ ಸರ್. ಕರ್ನಾಟಕದ 500 ರೂಪಾಯಿ ಕೊಟ್ಟರು ಕೂಡ ಎಷ್ಟಾಗುತ್ತೆ? ನಾವೆಲ್ಲರೂ ಸೇರಿ ಚಂದ ಎತ್ತಿ ನಿಮಗೆ ಕೊಟ್ಬಿಡ್ತೀವಿ. ದಯವಿಟ್ಟು ಬೆಂಗಳೂರಿನ ನೀವು ಉಳಿಸಿ. ನಮ್ ಲಾಲ್ಬಾಗನ್ನ, ಕಬ್ಬನ್ ಪಾರ್ಕ್ ಅನ್ನ ನಿಮಗೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ಇನ್ನೂ ಸಾವಿರಾರು ಜಾಗಗಳಿವೆ. ದಯವಿಟ್ಟು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತ, ಬೆಂಗಳೂರು ಉಸಿರಾಡಕ್ಕೆ ಇವತ್ತು ಕಾರಣ ಆಗಿರುವಂತ ಕಬ್ಬನ್ ಪಾರ್ಕು, ಲಾಲ್ಬಾಗನ್ನ ದಯವಿಟ್ಟು ಉಳಿಸಿ, ನಮ್ಮ ಉದ್ಯಾನವನಗಳನ್ನು ಉಳಿಸಿ ಅಂತ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ತುಮಕೂರಿನಲ್ಲಿ ಸಿಎಂ ಭೇಟಿ ಬಳಿಕ ಎಂ ರುದ್ರೇಶ್ ಹೇಳಿಕೆ ನೀಡಿದ್ದು, ಸಿದ್ಧಗಂಗಾ ಶ್ರೀಗಳ ನೇತೃತ್ವದಲ್ಲಿ ನೈಸ್ ಯೋಜನೆಗೆ ಸಂಬಂಧಿಸಿದ ಭೂ ಸ್ವಾಧೀನ ವಿಚಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಎಂದರು. ಸಿದ್ಧಗಂಗಾ ಮಠದ 8 ಎಕರೆ ಜಾಗವು ನೈಸ್ ಯೋಜನೆಗೆ ಹೋಗಿದ್ದು 2003ರಲ್ಲಿ ಭೂ ಸ್ವಾಧೀನ ಮಾಡಿಕೊಳ್ಳಲಾಗಿದೆ. ಕೆಲ ರೈತರಿಗೆ ಎಕರೆಗೆ 5 ರಿಂದ 6 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದ್ದರೂ ಹಲವರಿಗೆ ಇನ್ನೂ ಪೂರ್ಣ ಪರಿಹಾರ ಸಿಕ್ಕಿಲ್ಲ ಎಂದು ತಿಳಿಸಿದ್ದಾರೆ. ಸೋಂಪುರ ಸರ್ಕಲ್ ವ್ಯಾಪ್ತಿಯ ರೈತರು ಒಗ್ಗೂಡಿ ಸಭೆ ನಡೆಸಿ ಭೂಸ್ವಾಧೀನ ಪರಿಹಾರ ಹಾಗೂ ನೈಸ್ ಯೋಜನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಿಎಂ ಗಮನಕ್ಕೆ ತಂದಿದ್ದೇವೆ ಎಂದರು. ಜಯಚಂದ್ರ ನೇತೃತ್ವದ ಸದನ ಸಮಿತಿ ವರದಿ ಹಾಗೂ ಹೈಕೋರ್ಟ್ ಆದೇಶದ ಬಗ್ಗೆಯೂ ಕ್ರಮ ಕೈಗೊಳ್ಳಬೇಕಾಗಿದೆ. ಕುಮಾರಸ್ವಾಮಿ ಅವರು ಟೋಲ್ ಕಟ್ಟಬೇಡಿ ಎಂದು ಹೇಳಿರುವ ಹಿನ್ನೆಲೆಯಲ್ಲಿ ರೈತರಲ್ಲಿ ಆತಂಕ ಮೂಡಿದೆ. ಈ ಎಲ್ಲಾ ವಿಚಾರಗಳ ಕುರಿತು ಸಿಎಂಗೆ ಮನವಿ ಮಾಡಿದ್ದೇವೆ ಎಂದು ಎಂ ರುದ್ರೇಶ್ ಹೇಳಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ಒಂದು ಮುಖಂಡತ್ವದಲ್ಲಿ ಇವತ್ತು ನೈಸ್ ಯೋಜನೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ವಿ. ಸಿದ್ಧಗಂಗಾ ಮಠದ್ದು 8 ಎಕರೆ ಜಾಗ ನೈಸ್ ಯೋಜನೆಗೆ ಅಂದರೆ BMIC ಯೋಜನೆಗೆ ಹೋಗಿದೆ. ಹಾಗಾಗಿ 2003ರಲ್ಲಿ ಭೂ ಸ್ವಾಧೀನ ಮಾಡಿಕೊಂಡು ಇವತ್ತು ಬರೀ ಹಣ ಬಿಡುಗಡೆ ಮಾಡಿದ್ದಾರೆ. 5 ಲಕ್ಷ, 6.25 ಲಕ್ಷ, 7 ಲಕ್ಷ ಒಂದು ಎಕರೆಗೆ ನಮ್ಮ ಸೋಂಪುರ ಸರ್ಕಲ್ಲು ಇರ್ತಕ್ಕಂಥ ಜಾಗದಲ್ಲಿ ಆ ರೈತರುಗಳು ಕೂಡ ಬಂದಿದ್ವಿ. ಮೊನ್ನೆ ಸಿದ್ಧಗಂಗಾ ಶ್ರೀಗಳ ಒಂದು ಮನವಿ ಮೇರೆಗೆ ನಾವೆಲ್ಲ ಕೂತು ಒಂದು ಸಭೆ ನಡೆಸಿ ಒಂದು CM ಗಮನಕ್ಕೆ ತರಬೇಕು ಅಂತ ಹೇಳಿ ನಾವು ಮಾತಾಡಿಕೊಂಡು ಇವತ್ತು CM ಅವರು ಟೈಮ್ ಕೊಟ್ಟಿದ್ದರು. ಹಾಗಾಗಿ ಇವತ್ತು ಸಭೆ ನಡೀತು. ಏನು ಈ ಯೋಜನೆ ಬಗ್ಗೆ, BMIC ಯೋಜನೆ ಬಗ್ಗೆ ಏನೇನಾಗಿದೆ ಅನ್ನೋದು ಮನವರಿಕೆ ಮಾಡಿದ್ದೀವಿ. 2003ರಲ್ಲಿ ನಾವು ಹಣ ಪಡೆದಿದ್ದೀವಿ. 2009ರಲ್ಲಿ ಅವರು ರಸ್ತೆ ಮಾಡಿ ನಮ್ಮದು ಕೆಲವು ರೈತರುಗಳದು 2 ಎಕರೆ, 3 ಎಕರೆ, 5 ಎಕರೆ ಇರ್ತಕ್ಕಂಥ ರೈತರುಗಳು ಪೂರ್ಣ ಪ್ರಮಾಣವಾಗಿ ಭೂ ಸ್ವಾಧೀನ ಆಗಿದೆ. ಇವತ್ತು ಪೂರ್ಣ ಪ್ರಮಾಣವಾಗಿ ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ಜಯಚಂದ್ರ ಅವರ ಒಂದು ವರದಿ, ಸದನ ಸಮಿತಿ ವರದಿ ಮೇರೆಗೆ ಎಕ್ಸಸ್ ಲ್ಯಾಂಡು ಸೋಂಪುರ ಸುತ್ತಮುತ್ತ ಇರತಕ್ಕಂಥದ್ದು ಒಂದು ಅದರಲ್ಲಿ ತೋರಿಸಿ ಆ ಸದನ ಸಮಿತಿಗೆ ಅಫಿಡೇವಿಟ್ನ ಹಾಕಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ನಡೆದಂಥ ಒಂದು ಹೈಕೋರ್ಟು ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲ ಜನರೂ ಅಂದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಟೋಲ್ ಕಟ್ಟಬೇಡಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ ಅಂತ ಬಹಿರಂಗವಾಗಿ ಹೇಳಿರೋದ್ರಿಂದ ನಮ್ಮೆಲ್ಲ ಆತಂಕ ಆಗಿದೆ, ನಮ್ಮೆಲ್ಲ ರೈತರುಗಳಿಗೂ ಆತಂಕ ಆಗಿದೆ. ಹಾಗಾಗಿ ಆ ಯೋಜನೆ ನಡೆಯುತ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಪ್ರಮುಖವಾಗಿದ್ದಂಥ ಅಡೆತಡೆಗಳನ್ನ ನಿವಾರಣೆ ಮಾಡೋಕ್ಕೆ ನೈಸ್ ಕಂಪ್ನಿ ಮುಖ್ಯಸ್ಥರು ಅಶೋಕ್ ಎಣ್ಣಿ ಅವರೇ ಬಂದು ಆ ಜಾಗದಲ್ಲಿ
ರೈತರುಗಳಿಗೆ ಅನ್ಯಾಯ ಆಗಲ್ಲ, ನಾವೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದರು. ಆ ಮಾತಿನಂತೆ ಇವತ್ತು ಯೋಜನೆ ಟೋಲ್ ಕನೆಕ್ಟ್ ಆಗ್ತಾ ಇದೆ. ರೈತರುಗಳಿಗೆ ಪರಿಹಾರ ಸಿಕ್ಕಿಲ್ಲದೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಮನವಿನ ಕೊಟ್ಟಿದ್ದೀವಿ. ಮೈಸೂರು ದಸರಾ 2026ರ ಗಜಪಯಣಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ. ವೀರನಹೊಸಹಳ್ಳಿ ಬಳಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಗಜಪಯಣಕ್ಕೆ ಚಾಲನೆ ನೀಡಿದ್ದಾರೆ. ಮೊದಲ ಹಂತದಲ್ಲಿ ಮಹೇಂದ್ರ ಶ್ರೀಕಂಠ, ಲಕ್ಷ್ಮಿ ಸೇರಿದಂತೆ ಒಟ್ಟು 9 ಆನೆಗಳು ಮೈಸೂರು ದಸರಾಗೆ ಆಗಮಿಸಿವೆ. ಇದೇ ವೇಳೆ ಹಲವು ವರ್ಷಗಳ ಕಾಲ ಅಂಬಾರಿ ಹೊತ್ತು ದಸರಾ ವೈಭವ ಹೆಚ್ಚಿಸಿದ್ದ ನಿವೃತ್ತ ಅಭಿಮನ್ಯುಗೆ ಗೌರವಪೂರ್ವಕ ಬೀಳ್ಕೊಡುಗೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿರಿಯ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಭಿಮನ್ಯು ಆನೆ ಏನು 25 ವರ್ಷಗಳಿಂದ ಸುಮಾರು 6 ಬಾರಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊತ್ತು ಇವತ್ತು ಅದು ನಿವೃತ್ತಿ ಹೊಂದ್ತಾ ಇದೆ. ಸೊ ಹಾಗೆ ಇವತ್ತು ಅಭಿಮನ್ಯು ಕೂಡ ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು ನಂತರ ಹೊಸದಾಗಿ ಬಂದಿರೋ ಆನೆಗಳಿಗೆ ಅವ್ರ ಗಜಪಯಣಕ್ಕೆ ಚಾಲನೆ ಇನ್ನು ಇಲ್ಲ. ಅಂಬಾರಿಗೆ ಯಾವ ಆನೆ ಹೊರಬೇಕು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಕೆಲವು ಆನೆಗಳನ್ನು ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಅರಮನೆಯಲ್ಲಿ ಟ್ರೈನ್ ಕೊಡೋ ಸಮಯದಲ್ಲಿ ಅವರು ಯಾವ ಆನೆನ ಕೊನೆ ಫೈನಲ್ ಆಗಿ ಅಂಬಾರಿ ಹೊರೋದಕ್ಕೆ ನೇಮಕ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಈ 9 ಆನೆಗಳ ಇದು ಗಜಪಯಣದಲ್ಲಿ ವಿಶೇಷವಾಗಿ ನಾವು ಅಭಿಮನ್ಯುಗೆ ಅವನ ಮಾಡಿರುವಂಥ ಸಾಹಸ ಮತ್ತು ಅವನು ದಸರಾದಲ್ಲಿ ನೀಡಿರುವಂಥ ಅವನ ಕೊಡುಗೆಯನ್ನು ಇದು ಮನಗಂಡು ಈ ವರ್ಷ ನಾವು ಅವನಿಗೆ ಬೀಳ್ಕೊಡುಗೆ ಕೂಡ ನಾವು ಗಜಪಯಣದಲ್ಲೇ ಮಾಡಿದ್ದೀವಿ. ಸರ್, ಬೀಳ್ಕೊಡುಗೆ ಸಮಾರಂಭ ಇಲ್ಲ ಇದು ಸರ್, ಮೈಸೂರಿನಲ್ಲಿ ಆಗುತ್ತೆ ಅಂತ ಸರ್, ಕರೆಸ್ತೀರಾ ಮೈಸೂರಿಗೆ ಅಂತ? ಈಗ ಸದ್ಯಕ್ಕೆ ಸರ್ಕಾರ ನಮಗೆ ಅನುಮತಿ ನೀಡಿರೋದು ಗಜಪಯಣದಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿ ಈಸ್ ರಿಟೈರ್ಡು. ಯಾಕಂದರೆ ವಯಸ್ಸಾದಮೇಲೆ ಎಲ್ಲರಿಗೂ ರೆಸ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ರೆಸ್ಟ್ ವಿಶ್ರಾಂತಿ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಸೊ ಈಗ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿದ್ದೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ರಾಷ್ಟ್ರೀಯ ಉಪಾಧ್ಯಕ್ಷ ಎಂ ನಾಗರಾಜ್ ಹಾಗೂ ಶಾಸಕರ ವಿಶೇಷ ಸಭೆ ಕರೆಯಲಾಗಿದೆ. ಅಕ್ಟೋಬರ್, ನವೆಂಬರ್ನಲ್ಲಿ ನಡೆಯಲಿರುವ 3 ವಿಧಾನ ಪರಿಷತ್ ಚುನಾವಣೆಗಳ ಹಿನ್ನೆಲೆಯಲ್ಲಿ ಜಿಲ್ಲಾ ಪ್ರಮುಖರ ಜೊತೆ ಸಭೆ ನಡೆಸಿ 3 ಸ್ಥಾನಗಳನ್ನು ಗೆಲ್ಲುವ ತಂತ್ರ ರೂಪಿಸಲಾಗುತ್ತಿದೆ ಎಂದು ವಿಜಯೇಂದ್ರ ತಿಳಿಸಿದರು. ಇನ್ನು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಮಾತನಾಡಿದ ವಿಜಯೇಂದ್ರ, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಪ್ರಮುಖ ಆರೋಪಿ ಎಂದು ಆರೋಪಿಸಿದರು. ಇಡಿ ಚಾರ್ಜ್ ಶೀಟ್ ಹಾಗೂ ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರ್ ಅವರ ಡೆತ್ ನೋಟ್ನಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖವಾಗಿದೆ ಎಂದರು. ನಾಗೇಂದ್ರ ನಿರಪರಾಧಿ ಎಂದು ಸಾಬೀತಾದರೆ ಅವರನ್ನು ಮುಖ್ಯಮಂತ್ರಿ ಮಾಡಿಕೊಳ್ಳಲಿ ಎಂದು ವ್ಯಂಗ್ಯ ಮಾಡಿದ ವಿಜಯೇಂದ್ರ, ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವವರನ್ನು ಸಂಪುಟದಲ್ಲಿ ಮುಂದುವರಿಸಬಾರದು ಎಂದು ಆಗ್ರಹಿಸಿದರು. ನಾಗೇಂದ್ರ ರಾಜೀನಾಮೆ ನೀಡಿದರೂ ಬಿಜೆಪಿ ಹೋರಾಟ ನಿಲ್ಲುವುದಿಲ್ಲ. ದಲಿತರಿಗೆ ನ್ಯಾಯ ಹಾಗೂ ಹಣ ವಾಪಸ್ ಕೊಡುವವರೆಗೆ ಹೋರಾಟ ಮುಂದುವರಿಯಲಿದೆ. ಈ ಪ್ರಕರಣದ ಹಿಂದೆ ದೊಡ್ಡ ತಿಮಿಂಗಲಗಳಿದ್ದು ಮುಂದಿನ ದಿನಗಳಲ್ಲಿ ಸತ್ಯ ಬಯಲಿಗೆಳೆಯುತ್ತೇನೆ ಎಂದು ವಿಜಯೇಂದ್ರ ಎಚ್ಚರಿಕೆ ನೀಡಿದರು. ಅಕ್ಟೋಬರ್, ನವೆಂಬರ್ನಲ್ಲಿ ನಡೆಯುವಂತಹ ಆಗ್ನೇಯ ಪದವೀಧರ ಕ್ಷೇತ್ರ, ಪಶ್ಚಿಮ ಪದವೀಧರ ಕ್ಷೇತ್ರ ಮತ್ತು ಈಶಾನ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆಯ ಪ್ರಮುಖರುಗಳ ಒಂದು ಸಭೆಯನ್ನು ಕೂಡ ನಾವು ಕರೆದಿದ್ದೇವೆ. ಹೇಗಾದರೂ ಮಾಡಿ ನಾವು ಮತ್ತೆ ಚುನಾವಣೆನ ನಾವು ಗೆಲ್ಲಲೇಬೇಕಾಗ್ತದೆ. 3 ಕಡೆನೂ ಕೂಡ ನಾವು ಸಿಟ್ಟಿಂಗ್ MLC ಇದ್ದಾರೆ. ಯಾವ ರೀತಿ ನಾವು ರಣತಂತ್ರವನ್ನು ರೂಪಿಸಬೇಕು, ಚುನಾವಣೆ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಸಂಘಟನೆಯನ್ನು ಜೋಡಿಸ್ಬೇಕು ಅಭ್ಯರ್ಥಿಗಳಿಗೆ, ಈ ಎಲ್ಲ ವಿಚಾರ ಇಟ್ಕೊಂಡು ಇವತ್ತು ಸಭೆಯನ್ನು ನಾವು ಕರೆದಿದ್ದೇವೆ. ಚರ್ಚೆ ನಡೀತಾ ಇದೆ. ಹೇಳಪ್ಪ ಸರ್, ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆ ನೀಡ್ತಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ ಸರ್ ಬೆಳಗ್ಗೆಯಿಂದ. ಸಿಎಂ ಜೊತೆ ಮಾತುಕತೆಯನ್ನು ಸಹ ನಡೆಸಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಆದರೆ ಈಗ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಅದೆಲ್ಲ ಕಲ್ಪಿತ ಸುದ್ದಿಗಳು ಅಂತ. ನಾಗೇಂದ್ರ ಅವರು ಇವತ್ತು ರಾಜೀನಾಮೆ ಕೊಡ್ತಾರೋ, ನಾಳೆ ರಾಜೀನಾಮೆ ಕೊಡ್ತಾರೋ, ಒಂದು ತಿಂಗಳು ಬಿಟ್ಟು ರಾಜೀನಾಮೆ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಾಗೇಂದ್ರ ಅವರು, ಯಾವ ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿರುವಂಥ ಈ ಹಗರಣದಲ್ಲಿ ಪ್ರಮುಖ ಆರೋಪಿ. ಇಡಿ ಚಾರ್ಜ್ ಶೀಟಲ್ಲೂ ಕೂಡ ಅವ್ರ ಹೆಸರು ಉಲ್ಲೇಖ ಆಗಿದೆ. ಶಿವಮೊಗ್ಗದಲ್ಲಿ
ಚಂದ್ರಶೇಖರ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು. ಬೋವಿ ಸಮಾಜದ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಡೆತ್ ನೋಟಲ್ಲೂ ಕೂಡ ಅಂದಿನ ಸಚಿವರು ನಾಗೇಂದ್ರರವರ ಮೌಖಿಕ ಆದೇಶದ ಮೇರೆಗೆ ಈ ಹಣವನ್ನು ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಮಾಡಿದ್ದೇವೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟಲ್ಲಿ. ಡೆತ್ ನೋಟಲ್ಲಿ ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚಿತವಾಗಿ ಒಂದು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಮಹತ್ವ ಎಷ್ಟಿರ್ತದೆ ಅಂತೇಳಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ನಾ ಎಲ್ಲಿ ತನಕ ಹೇಳ್ತೇನೆ ಅಂತ ಹೇಳಿದ್ರೆ, ನಾಗೇಂದ್ರ ಅವರು ತನಿಖೆ ನಡೀತಾ ಇದೆ, ಅವರು ನಿರಪರಾಧಿ ಅಂತೇಳಿ ರುಜುವಾತಾದ್ರೆ ಆಮೇಲೆ ಅವ್ರನ್ನ ಮುಖ್ಯಮಂತ್ರಿನೇ ಮಾಡ್ಕೊಳ್ಳಿ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹೇಳ್ತೇನೆ, ಅವರು ಪ್ರಾಮಾಣಿಕರು ಅಂತೇಳಿ ಏನಾದ್ರು ಪ್ರೂವ್ ಆದ್ರೆ ಅವ್ರು ಮುಖ್ಯಮಂತ್ರಿ ಮಾಡ್ಲೇಬೇಕಾದ್ರೆ, ಮಂತ್ರಿ ಎಲ್ಲ ಮುಖ್ಯಮಂತ್ರಿ ಮಾಡಲಿ, ನಮ್ಗೇನೂ ತಕರಾರಿಲ್ಲ. ಇಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಎತ್ತಿರುವಂತಹ ಪ್ರಶ್ನೆಗಳ ಗಂಭೀರವಾಗಿದೆ. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರುವಂತಹ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕಿಂತ ಭ್ರಷ್ಟರನ್ನ ಮುಂದುವರಿಸಬಾರದು. ಕ್ಯಾಬಿನೆಟ್ ಇಂದ ತತ್ಕ್ಷಣ ಕೈ ಬಿಡಬೇಕು. ಇದರ ಸದನ ಪ್ರಾರಂಭ ಆಗುವ ಮುಂಚೆನೂ ಕೂಡ ಹೇಳಿದ್ದೇವೆ, ಅಧಿವೇಶನ ಪ್ರಾರಂಭ ಆಗುವ ಮುಂಚೆನೂ ಕೂಡ ಹೇಳಿದ್ದೇವೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಆಗಬೇಕು, ಬರದ ಬಗ್ಗೆ ಚರ್ಚೆ ಆಗಬೇಕು, ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಆಗಬೇಕು, ಕೆಪಿಎಸ್ಸಿ ಹಗರಣದ ಬಗ್ಗೆ ಚರ್ಚೆ ಆಗಬೇಕು. ಇಷ್ಟೆಲ್ಲ ಸಮಸ್ಯೆಗಳು ಚರ್ಚೆ ಆಗಬೇಕು. ಅಧಿವೇಶನದಲ್ಲಿ ರಾಜೀನಾಮೆ ತೆಗೆದುಕೊಳ್ಳಪ್ಪ ಅಂತೇಳಿ ಮುಖ್ಯಮಂತ್ರಿಗೆ ಹೇಳಿದ್ರೆ ಬಂಡತನದಿಂದ ಅವರು ಮರಿತಾ ಇದ್ದಾರೆ. ಅಧಿಕಾರದ ಮದದಿಂದ ಇವತ್ತೇನು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದ್ದಾರೆ. ಈ ಮದವನ್ನು ಇಳಿಸ್ತಕ್ಕಂಥ ಶಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಇವತ್ತು ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹಗುರವಾಗಿ ತೆಗೆದುಕೊಳ್ಬೇಡಿ ನಮ್ಮ ಹೋರಾಟವನ್ನ. ಸದನದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ರೆ ಗುಂಡಾಗಳು ಅಂತ ಹೇಳ್ತೀರ ನೀವು. ನಮಗೆ ದಲಿತರ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ JDS ನಾವು ಗುಂಡಾಗಳು ಅಂತ ಹೇಳ್ತೀರಾ? ದಲಿತರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಏನು 187 ಕೋಟಿ ಹಣ ಲೂಟಿ ಆಗಿದೆ, ವಾಪಸ್ ಹಣ ಬರಬೇಕು, ಆ ಸಮುದಾಯಕ್ಕೆ ಸೇರ್ಬೇಕು ಹಣ ಅಭಿವೃದ್ಧಿಗೋಸ್ಕರ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಎಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡಕ್ಕೆ ತಯಾರಿದ್ದೇವೆ. ಮತ್ತೊಂದು ಮಾತನ್ನು ಹೇಳ್ತಾನೆ, ನಾಗೇಂದ್ರ ಈಗಿರ್ತಕ್ಕಂಥ ಸಚಿವರೇನಿದ್ದಾರೆ ಇದು ಸಣ್ಣ ಮೀನು ಮಾತ್ರ, ಬಹಳ ಸಣ್ಣ ಮೀನು ಇವರು. ಬಹಳ ದೊಡ್ಡ ದೊಡ್ಡ ಮೀನುಗಳು ಇನ್ನೂ ಕೂಡ ಹಿಂದೆ ಉಳ್ಕೊಂಡಿದ್ದಾರೆ. ಇವರೆಲ್ಲರೂ ಹೇಗೆ ಬೀದಿಗೆ ತರಬೇಕು, ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಮಾಡ್ತೇವೆ. ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಎಂದು ಶಾಸಕ ಜನಾರ್ದನ್ ರೆಡ್ಡಿ ಆಗ್ರಹಿಸಿದ್ದಾರೆ. ನಾಗೇಂದ್ರ ಅವರು ಈಗಾಗಲೇ ರಾಜೀನಾಮೆ ನೀಡಿದ್ದರೆ ಗೌರವ ಉಳಿಯುತ್ತಿತ್ತು ಎಂದಿರುವ ರೆಡ್ಡಿ, ಅವರಿಂದಾಗಿ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳ ಚರ್ಚೆಗೂ ಅಡ್ಡಿಯಾಗಿದೆ ಎಂದು ಆರೋಪಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡುತ್ತೇನೆ ಎಂದಿರುವ ವಿಚಾರದಲ್ಲಿ ಇನ್ನಷ್ಟು ಸ್ಪಷ್ಟತೆ ಬೇಕು, ಆದರೆ ನಾವು ಪಾದಯಾತ್ರೆ ನಡೆಸಿಯೇ ತೀರುತ್ತೇವೆ ಎಂದು ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡಿದರೆ ಎಸ್ಟಿ ಸಮುದಾಯಕ್ಕೆ ನ್ಯಾಯ ಸಿಕ್ಕಂತಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಸರಿಸುಮಾರು 3 ಲಕ್ಷ ಇಂಡಿವಿಜುವಲ್ಸ್ಗೆ ಆ 187 ಕೋಟಿ ಹಣ ಆ ವಾಲ್ಮೀಕಿ ಜನಾಂಗದ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ, ಎಜುಕೇಷನ್ ಪರ್ಪಸ್ ಅಥವಾ ಮಹಿಳೆಯರಿಗೆ ಒಂದು ರೋಡ್ ಬದಿ ಅವರೇನು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ಕೊಳ್ಳೋದಕ್ಕೆ ಅಥವಾ ರೈತರಿಗೆ, ವಾಲ್ಮೀಕಿ ಜನಾಂಗದ ರೈತರಿಗೆ ಭೂಮಿ ತಗೊಳ್ಳೋದಕ್ಕೆ ಹೆಚ್ಚು ಕಡಿಮೆ 3 ಲಕ್ಷ ಇಂಡಿವಿಜುವಲ್ಸ್ಗೆ 187 ಕೋಟಿ ಹಣ ಉಪಯೋಗ ಆಗಬೇಕಾಗಿತ್ತು. ಅದನ್ನು ಇವತ್ತು ದುರುಪಯೋಗ ಮಾಡ್ತಿದ್ದ ಕಾರಣ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದು. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಅವರು ಬಿಟ್ಟಿದ್ದಕ್ಕೆ ಕಾರಣ ಅವತ್ತೇನಾಗಿತ್ತು, ಡಿ ಕೆ ಶಿವಕುಮಾರ್ ಅವರು ತಗೊಳ್ಳೋದಕ್ಕೆ ಏನು ಕಾರಣ ಅನ್ನೋದೇ ನಮ್ಮ ಪ್ರಶ್ನೆ ಆಗಿತ್ತು. ರಾಜೀನಾಮೆ ಕೊಟ್ಟರೆ ನಿಮ್ಮ ಜಯನ, ಪಕ್ಷದ ಜಯನ, ಹೋರಾಟ ಪಕ್ಷದ ಜಯ ಅನ್ನೋದಕ್ಕಿಂತ ಕೂಡ ಅವರು ರಾಜೀನಾಮೆ ಕೊಡೋದ್ರ ಮೂಲಕ ಆ 187 ಕೋಟಿ ಹಣವನ್ನು ಇವತ್ತು 3 ಲಕ್ಷ ವಾಲ್ಮೀಕಿ ಜನಾಂಗದ ಯುವಕರಿಗೆ, ಮಹಿಳೆಯರಿಗೆ, ರೈತರಿಗೆ ಕೊಡೋದ್ರ ಮೂಲಕ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಹೋರಾಟ ಏನಿದೆ ಆ 187 ಕೋಟಿ ಹಣವನ್ನು ಈ 3 ಲಕ್ಷ ಇಂಡಿವಿಜುವಲ್ಸ್ಗೆ ಕೊಡಿಸೋದ್ರ ಮೂಲಕ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರಿಗೆ ನಮಗೊಂದು ಸಂತೃಪ್ತಿ ಸಿಗುತ್ತೆ ಅಷ್ಟೇ. ಇದು ಜಯ ಅನ್ನೋದಕ್ಕಿಂತ ಕೂಡ ನ್ಯಾಯ ಒದಗಿಸಿದಂಗೆ ಆಗುತ್ತೆ ಅಷ್ಟೇ.
ಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸಕ್ಕೆ ಬೇರೆ ಕಾರಣಗಳಿವೆ ಎಂದು ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಹೇಳಿದ್ದಾರೆ. ಹೊಸದಾಗಿ 5 ಸ್ಥಾನಗಳ ನಾಮನಿರ್ದೇಶನ, ಬರಗಾಲ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಚರ್ಚಿಸಲು ಸಿಎಂ ದೆಹಲಿಗೆ ತೆರಳಿದ್ದಾರೆ. ಜೊತೆಗೆ ಖಾಲಿ ಇರುವ ಒಂದು ಸಚಿವ ಸ್ಥಾನ ಭರ್ತಿ ವಿಚಾರವಾಗಿ ಹೈಕಮಾಂಡ್ ಭೇಟಿಯಾಗುವ ಸಾಧ್ಯತೆ ಇದೆ ಎಂದಿದ್ದಾರೆ. ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರ ವಿಪಕ್ಷಗಳ ಮಾತು ಅಷ್ಟೇ. ನಾಗೇಂದ್ರ ಅವರಿಂದ ಯಾವುದೇ ದೋಷವಾಗಿಲ್ಲ. ನಮ್ಮ ಪಕ್ಷದಿಂದ ಯಾರೂ ರಾಜೀನಾಮೆ ನೀಡುವಂತೆ ಒತ್ತಡ ಹೇರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲವನ್ನೂ ಸಿಎಂ ಶಾಂತ ರೀತಿಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೋ ನೋಡೋಣ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದು ಅಲ್ಲಮಪ್ರಭು ಪಾಟೀಲ್ ಹೇಳಿದ್ದಾರೆ. ಪತ್ರಿಕೆಯಲ್ಲಿ ನಾನು ಕೂಡ ಓದಿದ್ದೀನಿ, ಸಿಎಂ ಅವರು ಡೆಲ್ಲಿಗೆ ಹೋಗಿ ಬೇರೆ ಕಾರಣಗಳಿಂದ ಹೋಗ್ತಾ ಇದ್ದಾರೆ ಡೆಲ್ಲಿಗೆ. ಅವರು ಈಗ ಹೊಸದಾಗಿ ಇನ್ನೂ 5 MLCಗಳು ನಾಮಿನೇಟ್ ಇವೆ. ಬೇರೆ ಬೇರೆ ಬರಗಾಲದ ಬಗ್ಗೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಬೇರೆ ಮಂತ್ರಿಗಳು, ಸರ್ಕಾರದ ಮಂತ್ರಿಗಳಿಗೂ ಕೂಡ ಭೇಟಿಯಾಗಲಿಕ್ಕೆ ಹೋಗ್ತಾರೆ. ನಮ್ಮವರು ಕೂಡ ಭೇಟಿಯಾಗಿ ಬರ್ತಾರೆ. ಬಂದ ನಂತರ ಗೊತ್ತಾಗ್ತದೆ ಏನು ವಿಷಯನ. ಒಂದು ಸೀಟ್ ಖಾಲಿ ಇದೆ ಮತ್ತು ಅವರಲ್ಲಿ ಯಾರಿಗಾದರೂ ರಾಜೀನಾಮೆ ಕೊಡಿಸಿತ್ತು ಒಂದು ಏನೋ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಅದು ಯಾರ ಗಮನಕ್ಕೂ ಇಲ್ಲ. ಹೋಗ್ತಾರೆ, ಎಲ್ಲವನ್ನು ಶಾಂತರಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಜೆಪಿ ಭವನದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಮೂಡಿಗೆರೆ ಕ್ಷೇತ್ರದ ಜನರ ಅಭಿಪ್ರಾಯದಂತೆ ಬೋಜೇಗೌಡರ ನೇತೃತ್ವದಲ್ಲಿ ವಿಜಯ್ ಕುಮಾರ್ ಜೆಡಿಎಸ್ ಸೇರ್ಪಡೆಯಾಗುತ್ತಿದ್ದಾರೆ. ಅವರೊಂದಿಗೆ 500ಕ್ಕೂ ಹೆಚ್ಚು ಕಾರ್ಯಕರ್ತರು ಪಕ್ಷ ಸೇರಲಿದ್ದಾರೆ ಎಂದರು. ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಅವರ ವಿರುದ್ಧ ಕಳೆದ ವರ್ಷದಿಂದಲೇ ಆರೋಪಗಳಿವೆ. ಹಣ ವರ್ಗಾವಣೆ ಬಗ್ಗೆ ಹಿಂದಿನ ಸಿಎಂ ಅವರೇ ಒಪ್ಪಿಕೊಂಡಿದ್ದರು. ಹಾಗಿದ್ದರೂ ನಾಗೇಂದ್ರ ಅವರನ್ನೇ ಸಚಿವರನ್ನಾಗಿ ಮಾಡಿದ್ದೇಕೆ ಎಂದು ಪ್ರಶ್ನಿಸಿದರು. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಪ್ರವಾಸದ ವೇಳೆ ರೈತರ ಸಮಸ್ಯೆಗಳನ್ನು ಕಂಡಿದ್ದೇವೆ. 3,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸದನದಲ್ಲಿ ರೈತರ ಸಮಸ್ಯೆ, ನೈಸ್ ಮತ್ತು ಬಿಡದಿ ವಿಚಾರ ಚರ್ಚೆಯಾಗಬೇಕಿತ್ತು. ಹೀಗಾಗಿ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಉದ್ಯಾನವನಗಳ 5% ಜಾಗ ಬಳಕೆಗೆ ಅವಕಾಶ ನೀಡುವ ಬಿಲ್ ವಿಚಾರವಾಗಿ ಸಾರ್ವಜನಿಕ ಆಸ್ತಿಯನ್ನು ಈ ರೀತಿ ಬಳಸಿಕೊಂಡರೆ ಬೆಂಗಳೂರಿನಲ್ಲಿ ಏನು ಉಳಿಯುತ್ತದೆ ಎಂದು ಪ್ರಶ್ನಿಸಿದ್ದಾರೆ. ಜಿಲ್ಲೆಯಲ್ಲಿ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಬೋಜಣ್ಣ ಅವರ ಸಂಪೂರ್ಣ ಸಹಮತ ಮತ್ತು ಸಹಕಾರದೊಂದಿಗೆ ಇವತ್ತು ನನ್ನ ಪಕ್ಕದಲ್ಲಿ ನಿಂತಿರುವಂಥ ಯುವ ಮುಖಂಡ ವಿಜಯ್ ಕುಮಾರ್ ಅವರು ಇವತ್ತು ಪಕ್ಷಕ್ಕೆ ಆ ಕ್ಷೇತ್ರದಲ್ಲಿ ಸೇರ್ಪಡೆಯಾಗಿ ಸಂಘಟನೆಯ ಒಂದು ದೃಷ್ಟಿಯಿಂದ ಸಾಕಷ್ಟು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಒಂದು 200-300 ಜನ ಪ್ರಮುಖ ಮುಖಂಡರುಗಳು, ಭಾಳ ಪ್ರಮುಖರು, 500ಕ್ಕೂ ಹೆಚ್ಚು ಇಲ್ಲ, ಅದರಲ್ಲೆಲ್ಲ ಬೋಜಣ್ಣ ಅವರು ಎಕ್ಸ್ಪರ್ಟು, ಅದಕ್ಕೆ ಕುಮಾರಣ್ಣ ಅವ್ರ ಜೊತೆ ಇರೋದು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಕ್ಷ ಸಂಘಟನೆಗೆ ಬಂದಿದೆ. ಸರ್, ಒಂದು ನಾಗೇಂದ್ರ ರಾಜೀನಾಮೆ ವಿಚಾರ ಸದನದಲ್ಲಿ ಚರ್ಚೆ ಮಾಡಿದ್ರಿ, ಹೋರಾಟ ಮಾಡಿದ್ರಿ. ಈಗ ಅವ್ರು ರಾಜೀನಾಮೆ ಕೊಡಲಿಕ್ಕೆ ಸಿಎಂ ಅವ್ರ ಹತ್ರ ಒಲವು ತೋರಿಸಿದ್ದಾರೆ ಅನ್ನುವಂಥ ಮಾತುಗಳು ಬರ್ತಿದ್ದಾವೆ. ಈಗ ಮೊದಲನೇ ಪಾಯಿಂಟ್ ಏನಪ್ಪ ರೇಸ್ ಆಗುತ್ತೆ ಅನ್ನೋದಾದರೆ, ಈಗ ಆಲ್ರೆಡಿ ಅವ್ರ ಮೇಲೆ ಒಂದು ಆರೋಪ ಇತ್ತು. ಇದು ಆರೋಪ ನಿನ್ನೆ ಮೊನ್ನೆಯದಲ್ಲ, ಕಳೆದ ವರ್ಷದ ಆರೋಪ. ನಾವು ಎಷ್ಟೋ ಸಲ ಹೇಳಿದ್ದೀವಿ, ನಾವಲ್ಲ, ಹಿಂದಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳೇ ಸದನದ ಒಳಗಡೆ ಕಲಾಪದಲ್ಲಿ 189 ಅಲ್ಲ 87 ಕೋಟಿ ಹೌದು ಮಿಸ್ಅಪ್ರೋಪ್ರಿಯೇಟಾಗಿ ಫಂಡ್ಸು ಮ್ಯಾನೇಜ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಹಾಗಿದ್ದಾಗ ಬೇರೆ ಇನ್ಯಾರು ಆ ಸಾಮರ್ಥ್ಯ ಹೊಂದಿರತಕ್ಕಂಥ ಯಾರು ಮಂತ್ರಿಗಳಿಗೆ ಆಪ್ಷನ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಇವ್ರನ್ನೇ ಯಾಕೆ ತೆಗೆದುಕೊಂಡ್ರಿ? ಇದಕ್ಕೆ ಇವತ್ತು ಸರ್ಕಾರ ಉತ್ತರ ಕೊಡಬೇಕಾಗಿದೆ. ನೋಡಿ, ಇದು ಒಂದು ವಿಚಾರನ ಇಟ್ಕೊಂಡು ಇವತ್ತು ಬರಗಾಲ, ನಾವು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎಲ್ಲ ಭಾಗಕ್ಕೂ ಕೂಡ ಪ್ರವಾಸ ಮಾಡ್ಕೊಂಡ್ಬಂದಿವಿ, ಒಂದು ತಂಡ ರಚನೆ ಮಾಡಿ. ಅಲ್ಲಿ ರೈತರು ಬೀದಿಲಿದ್ದಾರೆ. 3,000ಕ್ಕೂ ಹೆಚ್ಚು ಜನ ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಕಳೆದ ವರ್ಷ ಅತಿವೃಷ್ಟಿ ಆಯಿತು, ಬೆಳೆ ಎಲ್ಲ ಹಾನಿಯಾಯಿತು. ಇಂಥ ಸೀರಿಯಸ್ ಟಾಪಿಕ್ಸ್ ಬಗ್ಗೆ ಡಿಬೇಟ್ ಆಗಬೇಕಾಗಿತ್ತು. ಬಿಡದಿ ವಿಚಾರ ಪ್ರಸ್ತಾಪ ಆಗಬೇಕಾಗಿತ್ತು, ನೈಸ್ ವಿಚಾರ ಪ್ರಸ್ತಾಪ ಆಗಬೇಕಾಗಿತ್ತು. ಆದರೆ ಇವತ್ತು ಸರ್ಕಾರ ಟೈಮ್ ಕಿಲ್ ಮಾಡಿಕೊಂಡು ಅವ್ರು ಉದ್ದಟತನದಿಂದ ಅಂತಿಮವಾಗಿ ಇವತ್ತು ಸಾಧಿಸಿದಾದರೂ ಏನು, ಕಲಾಪಕ್ಕೆ ಏನು ಬೆಲೆ ಸಿಕ್ತಂಗಾದರೆ? ಜನರ ವಿಚಾರ ಚರ್ಚೆ ಆಗಬೇಕಾಗಿತ್ತಲ್ಲ, ರೈತರ ವಿಚಾರ ಚರ್ಚೆ ಆಗಬೇಕಾಗಿತ್ತಲ್ಲ. ಈಗ ರಾಜೀನಾಮೆ ಕೊಡಿಸ್ತಕ್ಕಂಥದ್ದು ಆಗುತ್ತೆ ಅನ್ನುವಂಥದ್ದು ಬೆಳಗ್ಗೆಯಿಂದ ಕೂಡ ಚರ್ಚೆ ಆಗ್ತಾ ಇದೆ. ಬಹುಶಃ ರಾಜೀನಾಮೆ ಕೊಡ್ತಕ್ಕಂಥದ್ದು ಆಗಬೇಕು. ಯು ಶುಡ್ ಟೇಕ್ ಅಪ್ ದಟ್ ರೆಸ್ಪಾನ್ಸಿಬಿಲಿಟಿ.
ಡಿಸಿಎಂ ಸ್ಥಾನ ಒಂದೇ ಇರಲು ತಾನೇ ಕಾರಣ ಎಂಬ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಹಿಂದಿನ ಸರ್ಕಾರದಲ್ಲೂ ಒಬ್ಬರೇ ಡಿಸಿಎಂ ಇದ್ದರು. ಹೆಚ್ಚುವರಿ ಡಿಸಿಎಂ ಸ್ಥಾನಗಳ ಬಗ್ಗೆ ಆಗಲೂ ಚರ್ಚೆ ಇತ್ತು, ಈಗಲೂ ಚರ್ಚೆ ಇದೆ. ಆದರೆ ಒಬ್ಬರೇ ಡಿಸಿಎಂ ಇದ್ದಾರೆ ಎಂದಿದ್ದಾರೆ. ಸಿದ್ದರಾಮಯ್ಯ ಡಿಸಿಎಂ ಸ್ಥಾನ ತಪ್ಪಿಸಿದರು ಎಂಬ ಪ್ರಶ್ನೆಗೆ ನೇರ ಉತ್ತರ ನೀಡದ ಜಾರಕಿಹೊಳಿ ಹಿಂದೆಯೂ ಒಬ್ಬರೇ, ಈಗಲೂ ಒಬ್ಬರೇ ಡಿಸಿಎಂ ಇದ್ದಾರೆ ಎಂದರು. ಸಿದ್ದರಾಮಯ್ಯ, ಯಡಿಯೂರಪ್ಪ, ದೇವೇಗೌಡ ಸೇರಿದಂತೆ ಹಲವು ನಾಯಕರು ತಮ್ಮದೇ ನಾಯಕತ್ವ ಹೊಂದಿದ್ದಾರೆ. ಒಮ್ಮೆ ಲೀಡರ್ ಆದ ಮೇಲೆ ಅವರನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ತಾನು ಒಬ್ಬ ಲೀಡರ್ ಎಂಬ ಸಂದೇಶವನ್ನು ಸತೀಶ್ ಜಾರಕಿಹೊಳಿ ನೀಡಿದ್ದಾರೆ. ನಮ್ಮ ಪಕ್ಷದ ನಮ್ಮ ಪಕ್ಷದ ಸರ್ಕಾರ ಇದೆ, ನಮ್ಮ ಪಕ್ಷ ಇದೆ, ಅದಕ್ಕೆ ಅದಕ್ಕೆ ಉತ್ತರ ಕೊಡ್ತಾರೆ, ಡಿಪೆಂಡ್ ಮಾಡ್ಕೊತ ಅಂತ ಹೇಳಿದ್ದೀನಿ. ಇವಾಗ ಅಷ್ಟೇ ಹೇಳ್ಬೇಕಾಗಿದೆ. ಅಲ್ಲ ಸರ್, ಈಗ ನಾಗೇಂದ್ರ ಅವರು ಈ ವಿಚಾರನ ಏನಾದ್ರು ತಮ್ಮ ಹತ್ರ ಹೇಳಿದಾರ? ನಮ್ಮ ಜೊತೆ ಯಾವುದು ಚರ್ಚೆ ಮಾಡಿಲ್ಲ. ಈಗ ನೀವು ಪೊಲಿಟಿಕಲಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀರಿ, ಪೊಲಿಟಿಕಲಿ ಓಕೆ, ಬಟ್ ಲೀಗಲಿ ಆಗ್ತಾ ಇರುವಂತ ಈಗ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಒಂದ್ ಕಡೆ, ಇನ್ನೊಂದ್ ಕಡೆ ಇಡಿ ಬೇಲ್ ಉಲ್ಲಂಘಿಸಿದ್ದಾರೆ ಅಂತೇಳಿ ಅವ್ರು ಬೇಲ್ ರದ್ದು ಮಾಡೋದು ಅದು ಮುಂದೋಡಲ್ಲ, ಸರ್ಕಾರಕ್ಕೂ ಕೂಡ ಮುಜುಗರ ಅಲ್ವಾ ಈ ಬೆಳವಣಿಗೆ? ನಾನು ಹೇಳಿಲ್ಲ, ಅದ್ರ ಬಗ್ಗೆ ಸರ್ಕಾರ ಇದೆ, CM ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ವರಿಷ್ಠರಿದ್ದಾರೆ, ಅವ್ರ ಹತ್ರ ಬಗ್ಗೆ ನೋಡ್ತಾರೆ. ನಾವೇನ ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರು ಇದ್ದಾರೆ. ಬಿಜೆಪಿ ಅವರು ರಾಜಕೀಯವಾಗಿ ಲಾಭ ಪಡ್ಕೊಳ್ತಾ ಇದ್ದಾರೆ ಸರ್. ಇದು ತಮ್ಮ ಒಂದು ಪಕ್ಷಕ್ಕೂ ಕೂಡ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಿದೆ. ಬಿಜೆಪಿ ಅವರು ರಾಜಕೀಯವಾಗಿ ಬಹಳಷ್ಟು ಲಾಭ ಪಡ್ಕೊಳ್ತಾರೆ. ಇದೇ ಒಂದು ಪ್ರಕರಣ ಸ್ವಾಭಾವಿಕ. ಅದೇನೇ ಒಬ್ಬರ ಮ್ಯಾಗ ಆರೋಪ ಮಾಡುವಂತೆ ರಾಜಕೀಯದಲ್ಲಿ ಸ್ವಾಭಾವಿಕ ಮಾಡ್ತಾರೆ. ಲಾಭ ಪಡ್ಲಿಕ್ಕೆ ಹೇಳಿದ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ. ಅದನ್ನೇ ಅವರು ಅನುಸರಿಸ್ತಾರೆ. 40% ಈ ಕೊನೆ ಬರ್ತಲ್ಲ, ಈಗ ಲಾಸ್ಟ್ ಪೀಕ್ ಅವರ್ಲ ರೀ, ಇನ್ನು 1 ಇಯರ್ ಚುನಾವಣೆ ಸಮಸ್ಯೆಗಳು, ಇಲ್ಲದ ಸಮಸ್ಯೆಗಳೆಲ್ಲ ಈಗ ಹುಟ್ಟುಕೊಳ್ತವೆ. ಚಿಕ್ಕದಿದ್ರು ದೊಡ್ಡದಾಗ್ತವೆ. ಅವೆಲ್ಲ ಸ್ವಾಭಾವಿಕ. ಅದನ್ನೆಲ್ಲ ನಾವು ಎದುರಿಸ್ಬೇಕು. ನಾಗೇಂದ್ರ ರಾಜೀನಾಮೆ ಕೊಡೋ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್ ಈ ಪರಿಸ್ಥಿತಿ? ಅದು ನನಗೆ ಗೊತ್ತೇ ಇಲ್ಲ. ಇನ್ನೂ ಕೊಡ್ತಾರೋ ಇಲ್ಲ, ಹೆಂಗೆ ಗೊತ್ತಿಲ್ಲ. ಇಲ್ಲಿ ನಾನು ಹೇಳೋಕ್ಕೆ ಆಗೋಲ್ಲ, ನನಗೆ ಗೊತ್ತೇ ಇಲ್ಲ ಅದು ಕೊಡ್ತಾರೋ ಇಲ್ಲೋ, ಯಾರು ಚರ್ಚೆ ಮಾಡಿದಾಗ ಗೊತ್ತಿಲ್ಲ. ಅವ್ರು ಹೇಳಿದಲ್ಲ, ಮತ್ತು ನಾವು ಒಬ್ಬನೇ ಮಾಡಿಸಿ, ಮತ್ತು ಅದರಲ್ಲಿ ನಾವು ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲಲ್ಲ. ಅಡ್ಡಿ ಅಂತ ಹೇಳೋ ಭಾಳ ಆಗ್ತೈತೆ. ಅದನ್ನ ಎಲ್ಲಿ ಇವ್ನು ಎಷ್ಟು ಪೋಸ್ಟ್ ಹಾಕೋರು, ಯಾರದ್ದು ದೊಡ್ಡವ್ರು, DCM ಎಷ್ಟು ಮಂದಿ ಅಂತ ನೋಡೋಕೆ ಕನ್ಫ್ಯೂಸ್ ಆಗಲ್ಲ ಜನಕ್ಕೆ. ಅದಕ್ಕೆ ಒಂದೇ ಇದ್ರೆ ಒಬ್ಬರೇ ನೋಡ್ತಾರೆ. ಈಗ 4 ಜನ ಹಾಕಿದ್ರೆ ಯಾರು ಗೊತ್ತೇ ಆಗೋಲ್ಲ ಎಷ್ಟು DCM ಮತ್ತು ಕನ್ಫ್ಯೂಸ್ ಆಗುತ್ತೆ ಅಂತ. ಒಂದೇ ಮಾಡಿದ್ರು ಮಾಡಿದ್ದಾರೆ ಅಷ್ಟೇ. ಇಲ್ಲ, ಹಿಂದೂ ಒಬ್ಬರೇ ಇದ್ರು, DK ಶಿವಕುಮಾರ್ ಅವರು. ಈಗ ಒಬ್ಬರೇ ಇದ್ದಾರೆ. ಆವಾಗ ಇನ್ನೂ 2-3 ಮಾಡಬೇಕಂತ ಡಿಮಾಂಡ್ ಇತ್ತು. ಅವಾಗೂ ಇರ್ತಾರೆ, ಅವಾಗ ಕೂಡ ಇತ್ತು. ಅವಾಗಿದ್ದ ಡಿಮಾಂಡು ನಿಮ್ಮ ರಾಜ್ಯ ನಾಯಕರುಗಳ ನಡುವೆ. ಇವಾಗ ಹೈಕಮಾಂಡೇ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅದಕ್ಕೆ ಅಲೋ ಮಾಡದೆ ಒಬ್ಬರನ್ನೇ ಮಾಡದೆ ಅದು ಗೊತ್ತಿಲ್ಲ. ಹಿಂದೂ ಕೂಡ ಡಿಮಾಂಡ್ ಇತ್ತು, 3-4 ಮಾಡಬೇಕಂತಲೇ ಇತ್ತು. ಸಿದ್ದರಾಮಯ್ಯ ಇದ್ದಾಗ ಆಗಿಲ್ಲ. ಅವಾಗ ಒಬ್ಬರೇ ಇದ್ರೆ, ಈಗ ಒಬ್ಬರೇ ಇದ್ದಾರೆ. ಅದರಲ್ಲಿ ಏನು ಅಂಥದ್ದೇನೋ ಇನ್ನು ಮುಂಚೆ 4 ಇದ್ರು, ಈಗ ಒಂದೇ ಆಗಿದೆ ಅಂದರೆ ನೀವು ಚರ್ಚೆ. ಆವಾಗ ಒಂದೇ, ಈಗೂ ಒಂದೇ, ಮತ್ತೆ ಅದ್ರಾಗ ಯಾಕೆ ಚರ್ಚೆ ಮಾಡೋದು? ಮನೆ ಕೆಲಸಗಾರರ ನೇಮಕಕ್ಕೂ ಮುನ್ನ ಫಿಂಗರ್ ಪ್ರಿಂಟ್ ವೆರಿಫಿಕೇಷನ್ಗೆ ಪೊಲೀಸ್ ಸಲಹೆ. ಬೆಂಗಳೂರಿನಲ್ಲಿ ಮನೆ ಕೆಲಸದವರು ಹಾಗೂ ಸೆಕ್ಯೂರಿಟಿ ಗಾರ್ಡ್ಗಳ ಮೂಲಕ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮನೆ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವ ಮುನ್ನ ಕಡ್ಡಾಯವಾಗಿ ಪೊಲೀಸ್ ವೆರಿಫಿಕೇಷನ್ ಜೊತೆಗೆ ಫಿಂಗರ್ ಪ್ರಿಂಟ್ ವೆರಿಫಿಕೇಷನ್ ಮಾಡಿಸುವಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸಲಹೆ ನೀಡಿದ್ದಾರೆ. ಫಿಂಗರ್ ಪ್ರಿಂಟ್ ಮೂಲಕ ಹಿಂದಿನ ಕ್ರಿಮಿನಲ್ ಪ್ರಕರಣಗಳ ಹಿನ್ನೆಲೆಯನ್ನು ಪರಿಶೀಲಿಸಬಹುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಆರಂಭದಲ್ಲಿ ಪ್ರಾಮಾಣಿಕವಾಗಿ ವರ್ತಿಸಿ ಮನೆಯವರ ವಿಶ್ವಾಸ ಗಳಿಸಿ ಬಳಿಕ ಚಿನ್ನಾಭರಣ ಹಾಗೂ ಹಣ ದೋಚಿ ಪರಾರಿಯಾಗುತ್ತಿರುವ ಆರೋಪಗಳು ಕೇಳಿಬಂದಿವೆ. ಕಳ್ಳತನದ ಬಳಿಕ ನೇಪಾಳಕ್ಕೆ ಪರಾರಿಯಾದರೆ ಆರೋಪಿಗಳ ಪತ್ತೆ ಮತ್ತು ಕಳವಾದ ವಸ್ತುಗಳ ವಶಕ್ಕೆ ಪಡೆಯುವುದು ಪೊಲೀಸರಿಗೆ ಸವಾಲಾಗುತ್ತಿದೆ. ಮನೆ ಮಾಲೀಕರು, ಬಾಡಿಗೆದಾರರು ಹಾಗೂ ಮನೆ ಕೆಲಸಗಾರರ ಸಂಪೂರ್ಣ ಪೂರ್ವಾಪರ ಪರಿಶೀಲನೆ ನಡೆಸುವಂತೆ ಪೊಲೀಸರು ಸೂಚಿಸಿದ್ದಾರೆ. ಕೆಲವು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕೆಲವರು ಮನೆ ಓನರ್ಸ್ ಅವ್ರಿಗೆ, ಯಾರು ನೀವು ಕೆಲಸಕ್ಕೆ ಇಟ್ಕೊಂಡ್ರೆ ದಯವಿಟ್ಟು ಅವ್ರದ್ದು ವೆರಿಫಿಕೇಶನ್ ಮಾಡಿ. ಮತ್ತೆ ಅವ್ರ ಜೊತೆಗೆ ಅವ್ರಿಗೆ ಇಡುವಾಗ ಪೊಲೀಸ್ ವೆರಿಫಿಕೇಶನ್ ಮಾಡಿಕೊಂಡೆ, ಅಥವಾ ಫಿಂಗರ್ ಪ್ರಿಂಟ್ಸ್ ನಿಮಗೆ ಇದು ಇದ್ರೆ ನೀವು ಫಿಂಗರ್ ಪ್ರಿಂಟ್ಸ್ ಬಗ್ಗೆ ಕೂಡ ನಮ್ಮ ಕಡೆ ಸಲಹೆ ಸೂಚನೆ ತಗೊಳ್ಳಿ. ಯಾಕೆಂದ್ರೆ ಇದು ಹಲವಾರು ಕೇಸ್ ಇದ್ರ ಆಗಿದೆ, ಮತ್ತೆ ಕೆಲವು ಕೇಸಸ್ ಎಲ್ಲ ನಮ್ಗೆ ಟ್ರೇಸ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಬಟ್ ಇದು ಒಂದು ಬಹಳ ಒಳ್ಳೆ ಕೇಸ್ ಇದೆ. DCP ನಾರ್ತ್ ಈಸ್ಟ್ ಮತ್ತೆ ಅವ್ರ ಟೀಮ್ ಅವರು ಒಳ್ಳೆ ಕೆಲಸ ಮಾಡಿ ಇನ್ ಟೈಮ್ ಹಿಡಿದಿದ್ದಾರೆ. ಇದಾಗಿತ್ತು ಇಂದಿನ ನ್ಯೂಸ್. ನಮಸ್ಕಾರ.